ನಮ್ಮ ಅಣ್ಣ ಎತ್ಲಾಗ ಹೋದ, ಇಷ್ಟೊತ್ತಾದ್ರೂ ಬರಲೇ ಇಲ್ವಲ್ಲ ನಮ್ಮ ಅಣ್ಣಯ್ಯ ಅಂತ ಅದೇ ಯೋಚನೆ ಮಾಡ್ತಿದ್ದೀನಿ ಅವಾಗ್ಲಿಂದಾನು. ಆ ಬೇಗ ಕೆಲಸ ಮುಗಿಸ್ಕೊಂಡು ಬಂದ್ಬಿಡ್ತೀನಿ ಕಳ್ಳಪ್ಪ ಅಂತ ಹೇಳಿತ್ತು. ನಾನು ಹೇಳಿದ ಕೆಲಸ ಮಾಡಿದ್ನೋ ಮಾಡ್ಲಿಲ್ವೋ ಒಂದು ಗೊತ್ತಾಗ್ತಿಲ್ವಲ್ಲ. ಇಲ್ಲ 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 ಇಲ್ಲ, ನಮ್ಮ ಅಣ್ಣ ಹೋಗಿದ್ದಾನ ಅಂದಮೇಲೆ ಕೆಲಸ ಗ್ಯಾರಂಟಿ ಮುಗಿಸೇ ಬರೋದು ಅವನು, ಸುಮ್ಕೆ ಅಂತೂ ಬರಲ್ಲ. ಹ್ಞೂ, ಈ ಕಡೆ ಯಾರಿಗೂ ಗೊತ್ತಾಗ್ದಂಗೆ ನೀನು ಹೊಲತ್ತವ ಆರಾಮಾಗಿರುವ, ನಾನು ಹೋಗಿ ಆ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಬರ್ತೀನಂತ ನಮ್ಮ ಅಣ್ಣ ಹೇಳಿತ್ತು. ಹಂಗೆ ಮುಗಿಸ್ಕೊಂಡು ಬಂದೇ ಬರ್ತಾನ ಅವನು. ಹ್ಞೂ, ಅವನು ಮಾತ್ರ ಸೇಡ್ ತೀರಿಸ್ಕೊಳದಲ್ಲೇ ಸುಮ್ಕಿರಲ್ಲ. ನನ್ಕಿಂತ ಜಾಸ್ತಿ ಸೇಡ್ ಇರೋದು ಕೋಪ ಇರೋದು ಇವ್ರ ಮೇಲೆ ನಮ್ಮ ಅಣ್ಣಂಗೇನೆ. ಅದರಲ್ಲಿ ನಮ್ಮ ಅಣ್ಣ ಬಿಟ್ಬಿಡ್ತಾನ. ಆ ಇರ್ಲಿ ಇರ್ಲಿ ಇರ್ಲಿ, ಅದೆಷ್ಟೆಷ್ಟು ಆಟ ಆಡ್ತೀರಾ, ಏನೇನು ಮಾತಾಡ್ತೀರಾ, ಮಾತಾಡ್ರಿ ಮಾತಾಡ್ರಿ, ನಿಮ್ಗೆ ಐತೆ ಇನ್ನು. ಹ್ಞೂ ಅಗಳ ನಮ್ಮ ಅಣ್ಣ ಬಂದೇ ಬಿಟ್ಟ. ಅಣ್ಣಯ್ಯ, ಅಣ್ಣ, ಮುಗಿತಾ ಕೆಲಸ, ನೀನು ಹೋಗಿದ್ದು. ಅಳತೆ ಮಾಡೋರು ಸಿಕ್ಕಿದ್ರೇನು ದಾರಿ ಮಧ್ಯದಲ್ಲೇ ಅಲ್ಲೇ ಸಿಗ್ತಾರೆ. ನಾನು ಏನಿದ್ರು ವ್ಯವಸ್ಥೆ ಮಾಡ್ಕೊಳ್ತೀನಿ, ಎಲ್ಲ ಮಾಡಿ ಬರ್ತೀನಿ, ನೀನೇನು ಎದ್ರಕಬೇಡ, ಸುಮ್ಕಿರ್ಲ ಪಾಪ, ನಾನು ಹೇಳಿ ಬರ್ತೀನಿ ಅಂತ ಹೇಳಿದ್ದಲ್ಲ. ಏನಾಯ್ತು ಅಣ್ಣಯ್ಯ? ಆಯ್ತಾ? ಫೋನ್ ಅವ್ರು ಸಿಕ್ಕಿದ್ರ ಏನು ಫೋನ್ ಮಾಡಿದ್ರ ನೀನು? ಇಲ್ಲ ಕಂಡ್ಲ ಪಾಪ, ನೀನು ಏನು ಯೋಚನೆ ಮಾಡಬೇಡ ಕಳ್ಳ. ನೀನು ತಲೆ ಯಾಕೆ ಕೆಡಿಸ್ಕೊಳ್ತೀಯ? ನಾನು ಹೋಗಿದ್ದೀನಿ ಅಂದಮೇಲೆ ಕೆಲಸ ಎಲ್ಲ ಆಗ್ಲೇಬೇಕು, ನಿನಗೂ ಗೊತ್ತೈತೆ ತಾನೆ. ಮತ್ತೆ ನೀನು ಯಾಕೆ ತಲೆ ಕೆಡಿಸ್ಕೊಳ್ತೀಯ? ನೀನು ಏನಕ್ಕೆ ಯೋಚನೆ ಮಾಡ್ತೀಯ? ಎಲ್ಲ ಹೇಳಿ ಬಂದಿದ್ದೀನಿ. ಒಟ್ನಲ್ಲಿ ಏನಂದ್ರೆ, ಏನಾದರೂ ಮಾಡಲಿ ನಮ್ಗವೆಲ್ಲ ಗೊತ್ತಿಲ್ಲ. ಈ ಆಸ್ತಿ ಮಾತ್ರ ಯಾರ ಹೆಸರಲ್ಲಿ ಬಂದ್ರದು ನಮ್ಗವೆಲ್ಲ ಗೊತ್ತಿಲ್ಲ. ಒಟ್ನಲ್ಲಿ ಹೆಸರು ಮಾತ್ರ ಸಾವುಕಾರ ಶಂಕರಣ್ಣನ ಹೆಸರಲ್ಲಿ ಐತಂತಾನೆ ಹೇಳ್ಬೇಕು ನೀವು ಅಂತಾನೆ ಹೇಳಿದೀನಿ. ಅದಕ್ಕೆ ಹ್ಞೂ ಅಂತ ಒಪ್ಕೊಂಡಿದ್ದಾರೆ. ನೀನು ತಲೆ ಯಾಕೆ ಕೆಡಿಸ್ಕೊಳ್ತೀಯ? ಸುಮ್ಕಿರುವ. ನಾನು ಹೋಗಿದ್ದೀನಿ ಅಂದಮೇಲೆ ಕೆಲಸ ಎಲ್ಲ ಮುಗಿಸೇ ಬರೋದು ಅಲ್ವಾ? ಹಂಗೆ ಬಂದ್ಬಿಡ್ತೀನ? ನಮ್ಮಪ್ಪ ನೋವು ಅನ್ಭವಿಸ್ತಿರೋದು, ಅವ್ರಿಗೂ ಬಿಟ್ಬಿಡ್ತೀನ? ಅವರು ಅನ್ಭವಿಸ್ಲೇಬೇಕು ಕಳ್ಳ ಪಾಪ, ಅನ್ಭವಿಸ್ಲೇಬೇಕು. ಬಿಡೋಕ್ಕಾಗುತ್ತೆ ಅಲ್ಲ? ಅಪ್ಪಯ್ಯ ಮನೆಯಿಂದ ಆಚೆ ಕಡೆ ಹೊರಟೆ ಎಷ್ಟು ವರ್ಷ ಆಯ್ತಲ್ಲ. ಅವರು ಹೊರಟ್ರೆ ಊರಿಗೇನೆ ಎಷ್ಟು ಬೆಲೆ ಕೊಡೋರು, ಊರಲ್ಲೆಲ್ಲ ನಾನು ಅಕ್ಕಪಕ್ಕದ ಹಳ್ಳಿಲಿ ಎಷ್ಟು ಗೌರವ ಕೊಡೋರು, ಅಂಥವ್ರಿಗೇನೆ ಅವಮಾನ ಮಾಡಿದಾರೆ ಇವ್ರು ಎಲ್ಲರೂ ಸೇರ್ಕೊಂಡ್ಬಿಟ್ಟು. ಇವರಿಗೆ ಇಷ್ಟಕ್ಕೇನೆ ಬಿಟ್ಬಿಡಕ್ಕಾಗುತ್ತಾ? ಸುಮ್ಕಿರೋ, ನನ್ನ ಸೇಡು ನಾನು ತೀರಿಸ್ಕೊಳದಲ್ಲಿ ಇರಲ್ಲ ಕಳ್ಳ ಪಾಪ. ಗೊತ್ತಿತ್ತು ಕಣೋಣಿಯ, ಗೊತ್ತಿತ್ತು. ನೀನು ಹೋಗಿದ್ಯಾ ಅಂದಮೇಲೆ ಗ್ಯಾರಂಟಿ ಕೆಲಸ ಮಾಡಿ ಮುಗಿಸ್ ಬರ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಹೆಂಗ ದೇವ್ರ ದಯದಿಂದ ಹೆಂಗ ನಾವು ಅನ್ಕೊಂಡಂಗೆ ಆಗ್ಬಿಟ್ರೆ ಇವ್ರಿಗೆ ಇನ್ನೂ ಐತೆ ಕಣ, ಸುಮ್ಕಿರು. ನನ್ಗೆ ನಿನ್ ಮೇಲೆ ಗ್ಯಾರಂಟಿ ನಂಬಿಕೆ ಇದೆ ಕಣ ಅಣ್ಣಯ್ಯ, ಇದ್ದೇ ಇದೆ. ಏನಿದು ನಮ್ ಸಾವುಕಾರನು ಅವ್ರ ಅಣ್ಣ ಇಬ್ರು ಏನೋ ಗುಸ್ಗುಸು ಪಿಸು ಅಂತ ಮಾತಾಡ್ತಾನೆ ಇದಾರಲ್ಲ. ಅದೇನ್ ಮಾತಾಡ್ತಿದಾರ ಏನಪ್ಪ? ನನಗೂ ಒಂದಿಟ್ಟು ಕೇಳಿಸ್ತಾನೆ ಇಲ್ಲ. ಇಬ್ರೇ ಮಾತಾಡ್ಕೊಂತಿದಾರೆ. ಅಣಯ್ಯ ಅಣಯ್ಯ, ನನ್ಗೆ ಯಾಕೆ ಸಿಕ್ಕಾಬಿಟ್ಟೆ ಭಯ ಆಗ್ತೈತ್ ಕಣ ಅಣಯ್ಯ. ಅನ್ಯಾಯವಾಗಿ ಈ ಸಾವುಕಾರ ಶಂಕರಣ್ಣ ಸವಾಸ ಮಾಡ್ಬಿಟ್ಟು ನಾನು ಬೀದಿಗೆ ಬಂದ್ಬಿಟ್ನಲ್ವ ಅಣಯ್ಯ. ಬೀದಿಗೆ ಬಂದ್ಬಿಟ್ಟೆ ಏನೋ ಮಾಡೋದು ಅಣಯ್ಯ. ಎಲ್ಲಾರು ಆಡ್ಕೊಂಡ್ಬಿಡ್ತಾರ ಕಣ ಅಣಯ್ಯ. ನನಗೆ ನನ್ನ ಆಸ್ತಿ ಕೈ ತಪ್ಪ ಹೋಗ್ಬಿಟ್ರೆ ಏನೋ ಮಾಡೋದು. ಇವನ್ ಜೊತೆ ಇದ್ನಲ್ಲ, ಇವನ್ ಏನೇನು ಮಾಡಿದಾನಂತಾನೆ ನನಗೆ ಗೊತ್ತಿಲ್ಲ ಕಣ ಅಣಯ್ಯ. ಬಲು ಹೆದರಿಕೆ ಆಗ್ತೈತೆ. ಏನು ಮಾಡೋದು ಅಣಯ್ಯ? ಚಿಂತೆ ಆಗ್ಬಿಟ್ಟೈತೆ ನನ್ಗಂತೂ. ಭಯ ಆಗಂಗ ಆಗ್ತೈತೆ, ಕೈ ಕಾಲೆಲ್ಲ ನಡಕ್ತೈತೆ. ನನ್ಗೆ ಆಗ್ಬೇಕಾದಿದ್ದೆ ಕಣ ಅಣಯ್ಯ, ಇವೆಲ್ಲ ಆಗ್ಬೇಕಾದಿದ್ದೆ. ಲೇ ಪಾಪ, ಲೇ ಬೋರಣ್ಣ, ಸುಮ್ಕಿರೋ, ಭಯ ಬೀಳ್ಬೇಡ. ಈಗಳಲ್ಲ ಲೇ, ಒಂದು ಮಾತು ಹೇಳ್ತೀನಿ ಕೇಳ್ಕ. ನಮ್ ರಂಗಪ್ಪ ಹೇಳ್ತಿರ್ತಾರ ನೋಡಿ ಯಾವತ್ತೂ, ದೇವ್ರು ಭಗವಂತ ಇದಾನಲ್ಲ, ನಿಯತ್ತಾಗಿರೋರ್ಗಂತೆ, ನ್ಯಾಯವಾಗಿರೋರ್ಗಂತೆ, ಒಳ್ಳೆ ತಂದಿಂದ ಇರೋರ್ಗೆ ಅಂತೆ ಯಾವತ್ತೂ ಕೂಡ ಯಾವುದೇ ಕಾರಣಕ್ಕೂ ಕೂಡ ಮೋಸ ಮಾಡಲ್ವಂತೆ ಕಣ್ಮಗ, ಮೋಸ ಮಾಡಲ್ವಂತೆ. ನೀನ್ ಆರಾಮಾಗಿರು, ನೀನ್ ಯೋಚನೆ ಮಾಡಬೇಡ, ಸುಮ್ಕಿರು, ಆರಾಮಾಗಿರು. ಯಾಕೆ ತಲೆ ಕೆಡಿಸ್ಕೊಳ್ತೀಯ? ಭಗವಂತ ಒಳ್ಳೇದ್ ಮಾಡೇ ಮಾಡ್ತಾನೆ ಕಣ್, ಸುಮ್ಕಿರಪ್ಪ. ನ್ಯಾಯ ಯಾವತ್ತಿದ್ರು ಸತ್ಯದ ಪರವಾಗಿ, ಧರ್ಮದ ಪರವಾಗಿನೇ ಇದ್ದೇ ಇರುತ್ತೆ. ಯೋಚನೆ ಮಾಡಬೇಡ, ಒಳ್ಳೇದ್ ಹಾಗೆ ಆಗುತ್ತೆ. ನಾನಿಲ್ವಾ? ಸುಮ್ಕಿರು, ಯಾಕೆ ಯೋಚನೆ ಮಾಡ್ತಿದೀಯ? ಆರಾಮಾಗಿರು, ತಾಳ್ಮೆಯಿಂದ ಇರು. ಹಂಗ್ ತಾಳ್ಮೆಯಿಂದ ಇರೋಣ ಅಣಯ್ಯ. ಅಲ್ಲ, ಅವನು ಅಷ್ಟು ಧೈರ್ಯದಿಂದ ಎಷ್ಟು ಖುಷಿಯಾಗಿದ್ದಾನೆ ನೋಡೋ ಅಲ್ಲಿ. ಹೆಂಗಿದ್ದಾನೆ ಅವನು ಇಷ್ಟೊಂದು ಖುಷಿಯಾಗಿ ಇಷ್ಟೊಂದು ಧೈರ್ಯದಿಂದ ನಂದೇ ಆಸ್ತಿ ಇದು ಅಂತ ಹೇಳ್ತಿದ್ದಾನೆ ಅಂದ್ಮೇಲೆ ನನಗೆ ಯಾಕೆ ಭಯ ಆಗ್ತೈತೆ ಕಣ ಅಣಯ್ಯ. ಗ್ಯಾರಂಟಿ ಏನಾದ್ರೂ ಒಂದು ಮಾಡಿರ್ತಾನೆ ಅಂತ ಸಿಕ್ಕಾಬಿಟ್ಟೆ ಭಯ ಆಗ್ತೈತೆ ಕಣ ಅಣಯ್ಯ. ಈಗಳಲ್ಲೇ ಪಾಪ ಬೋರಣ, ಇಂಥ ಚಿಕ್ಕ ಪುಟ್ಟ ಸಣ್ಣ ಪುಟ್ಟ ವಿಷಯಕ್ಕೆಲ್ಲದನ್ನು ನೀನು ಭಯ ಬಿದ್ದು ಇವನಿಂದ ಎಲ್ಲ ಎದ್ರಕೊಂಡಿದ್ರೆ ನೀನ್ನ ತಗ ಎದಳಮೆ ಯಾಕೆ? ನಾನಿಲ್ವೇನ? ಸುಮ್ಕಿರ, ಭಯ ಬೀಳ್ಬೇಡ, ತಲೆ ಕೆಡಿಸ್ಕೊಬೇಡ ಕಣ್, ಸುಮ್ಕಿರ ನೀನು. ಇವನು ಬೇರೆ ಬಂದಾನೆ ದೊಡ್ಡದಾಗಿ, ಅವ್ರ ಅಣ್ಣ ಒಬ್ಬೊಬ್ಬೊಬ್ಬೊಬ್ಬೊಬ್ಬೊಬ್ಬ ಎಲ್ಲಾರು ಸಪೋರ್ಟು. ಅಣ್ಣ ತಮ್ಮ ಇಬ್ರುದೂ ಆಸ್ತಿ ನಮ್ಮ ಹೆಸರು ಬಂದ್ಬಿಡುತ್ತೆ ಅಂತ ಇಬ್ರುನು ಜಂಬ ಮಾಡ್ಕೊಂಡ್ ಬರ್ತಿದ್ದೀರಾ? ಎದ್ರಕೊಂಡ್ಬಿಡ್ತಾರ ಅನ್ಕೊಂಡ್ಬಿಟ್ಟಿದಾರಲ್ವಾ? ಮಾಡ್ಲಿ, ಅದೇನೇನು ಮಾಡ್ತಾರೆ, ಎಷ್ಟು ದಿವಸ ಆಡ್ತಾರೆ, ಆಡ್ಲಿ ಇವ್ರು. ಏನ್ರಿ ಗೌಡ್ರೆ, ಎಲ್ರಿ ಜಾಗ ಇದೇನ್ರಿ ಹೊಲ? ಇಲ್ಲೆಲ್ಲ ನಿಂತಿದಾರಲ್ಲ, ಇವ್ರದೇನಾ ಸಮಸ್ಯೆ ಆಗಿರೋದು ಇವಾಗ? ಯಾರ ಹೆಸರಲ್ಲಿ ಐತೆ ಏನು ಎತ್ತ ಅಂತ? ಇವ್ರದೇನೆ ಈಗ ಸಮಸ್ಯೆ ಆಗೋಗ್ಬಿಡೋದು. ಈಗ ಹೆಂಗಾಗ್ಬಿಟ್ಟೈತೆ ಅಂದ್ರೆ ಈಗ ಇಲ್ಲಿ ಕೇಳ್ರಿ, ಇಲ್ಲಿ ಹೇಳ್ತೀನಿ. ಈಗ ಈ ಕಡೆ ಮೊದ್ಲಿಂದಾನು ನಾನ್ ನೋಡ್ದಂಗೆನೆ ಈ ರಂಗಜ್ಜ, ಬೋರಜ್ಜ ಮತ್ತೆ ಸಾವುಕಾರರು ಇವ್ರ ಹೆಸರಲ್ಲಿ ಇದೆಲ್ಲ ಇದ್ದಿದ್ದು. ಈಗ ಬೋರಜ್ಜನ ಹೆಸರಿಗೆ ಆಗೈತೆ, ಅವ್ರ ತಮ್ಮನ ಹೆಸರಿಗೆ ಅವ್ರಿಗೆಲ್ಲ ಒಬ್ಬೊಬ್ರಿಗೇನೆ ಪಾಲ್ ಮಾಡ್ಕೊಂಡಿದ್ದಾರೆ ಅವ್ರವ್ರ ಹೊಲನ.
ಈಗ ಬೋರಜ್ಜನ ಹೆಸರಲ್ಲಿ ಐತೆ. ಬಹಳ ವರ್ಷದಿಂದ ಬೋರಜ್ಜನೇ ಇದಕ್ಕೆಲ್ಲದನ್ನು ಕೂಡ ಬೆಳೆ ಬೆಳ್ಕೊಂಬರೋದು ಎಲ್ಲದನ್ನು ಮಾಡ್ಕೊಂಡು ಆರಾಮಾಗಿದ್ರು. ಏನು ತೊಂದರೆ ಏನು ಸಮಸ್ಯೆ ಏನಾಗಿರಲಿಲ್ಲ ಇವಾಗ ಏನಾಗ್ಬಿಟ್ಟಿದೆ ಅಂದ್ರೆ ಆ ಕಡೆ ಅವ್ನು ಸಾವುಕಾರ ಶಂಕರಣ್ಣ ಅಂತ, ಅವ್ನು ಶಂಕರಣ್ಣ ಅವನು ಏಕಾಏಕಿ ಬಂದ್ಬಿಟ್ಟು ಹೇಳ್ದಂಗೆ ಕೇಳ್ದಂಗೆ ಬಂದ್ಬಿಟ್ಟು ಹೊಲದಲ್ಲಿ ಉಕ್ಕಿ ಎಲ್ಲ ಒಡಿಸಿ ಪೂರಾ ಬೆಳೆ ಗಿಳೆ ಎಲ್ಲ ಬೆಳೆದೇ ಬಿಟ್ಟಿದ್ದಾನೆ. ಬೆಳೆದೇ ಬಿಟ್ಟಿಲ್ಲ, ಬೆಳಿತೀನಂತ ರಾಗಿ ಎಲ್ಲ ಹಾಕಿಸ್ತೀನಿ ಹಂಗೆ ಹಿಂಗೆ ಅಂತ ಬಂದು ನೆನ್ನೆನೋ ಉಕ್ಕಿ ಓಡಿಸ್ತಿದ್ದಂತೆ ಹೊಲಕ್ಕೆ. ಹಂಗಾಗಿ ಈಗ ಕೇಳೋದು ಕರ್ತವ್ಯ. ಇವರು ಬಂದು ಕೇಳಿದ್ದಾರೆ, ನಮ್ಮ ಹೊಲದಲ್ಲಿ ನೀನು ಹೆಂಗೆ ಬಂದು ಕಾಲಿಟ್ಟೆ ಹಂಗೆ ಹಿಂಗೆ ಅಂತ. ಅದಕ್ಕೆ ಇದು ಹೊಲ ನಂದು ಅಂತ ಎಲ್ಲ ಪಂಚಾಯತ್ಗೆಲ್ಲ ಹೇಳ್ದ. ಈಗ ಏನಿದ್ರು ನಾವು ಕರೆಕ್ಟಾಗಿ ನಿಮ್ಮವ್ರಿಗೆ ಕರೆದ್ಬಿಟ್ಟು, ನಿಮ್ಮಂಥವ್ರಿಗೆ ಕರೆದ್ಬಿಟ್ಟು, ಅಳತೆ ಮಾಡೋರಿಗೆ ಕರೆದ್ಬಿಟ್ಟು ಕರೆಕ್ಟಾಗಿ ನೀವು ಹೇಳ್ದಂಗೆ ನಾವು ಮಾತು ಕೇಳಲೇಬೇಕು, ಆಯ್ತಾ? ಹಂಗಾಗಿ ನೀವು ಈಗ ಕರೆಕ್ಟಾಗಿ ನೋಡ್ಬಿಟ್ಟು ಈಗ ನಕ್ಷೆಯಲ್ಲಿ ಏನಾಯ್ತು ಅದ್ರ ಪ್ರಕಾರ ಯಾರ ಹೆಸರಲ್ಲಿ ಐತೆ ಏನು ಎತ್ತ ಅಂತ ಒಂದು ಸ್ವಲ್ಪ ಹೇಳ್ಬಿಟ್ರೆ ನಮಗೆ ಒಂದು ಸಮಸ್ಯೆ ಅಂತ ಇರಲ್ಲ, ದೊಡ್ಡ ಸಮಸ್ಯೆನೇ ಬಗೆಹರಿದೋಗ್ಬಿಡುತ್ತೆ ಹ್ಞೂ. ಏನಪ್ಪ ಸಾವುಕಾರ, ಅಲ್ಲಪ್ಪ ಹೇಳ್ದಂಗೆ ಕೇಳ್ದಂಗೆ ಏಕಾಏಕಿ ಬಂದ್ಬಿಟ್ಟು ಬೇರೆ ಹೊಲಕ್ಕೆಲ್ಲ ಬಂದ್ಬಿಟ್ಟು ನೀನು ಈಗೆಲ್ಲ ಮಾಡೋದು ತಪ್ಪು ಕಣಪ್ಪ ಇದು. ಅಲ್ಲ ತಪ್ಪು ಅಂತ ಅದ್ ಹೆಂಗ್ ಸರ್ ಹೇಳ್ತೀರಾ? ನನ್ನ ಹೆಸರಲ್ಲಿ ಇದೆ ಅದು ಹೊಲ. ಈ ಹೊಲ ನನ್ನ ಹೆಸರಲ್ಲಿ ಬಂದಿದೆ ಬೇಕಾದ್ರೆ ನಿಮ್ಗೆ ಅಷ್ಟು ಅನುಮಾನ ಇದ್ರೆ ನೋಡಿ ಬೇಕಾದ್ರೆ ನಾನು ಯಾಕೆ ಸುಳ್ಳು ಹೇಳೋದಕ್ಕೆ ಹೋಗೋಣ ಇದು ಒಳ್ಳೆ ಸಮಸ್ಯೆ ಆಗೋಯ್ತಲ್ಲಪ್ಪ. ಅಲ್ಲಪ್ಪ ಗೌಡ್ರು ನೋಡಿರಿ ಇಷ್ಟ ದಿವಸ ಆ ಬೋರಸ್ನವರು ಎಲ್ಲ ಹೊಲಕ್ಕೆಲ್ಲ ಅದನ್ನು ಉಕ್ಕಿ ಹೊಡೆದು ಆರಾಮಾಗಿ ಬೆಳೆಗಿಳಿ ಎಲ್ಲ ಬೆಳ್ಕೊಂತಿದ್ರು ಅಂತ ಹೇಳ್ತಿದ್ದಾರೆ. ನೀನ್ ನೋಡ್ತಿದ್ರೆ ನೀನು ಏಕಾಏಕಿ ಬಂದ್ಬಿಟ್ಟು ಟ್ಯಾಕ್ಟ್ರಿ ತಗೊಂಡ್ಬಂದ್ಬಿಟ್ಟು ಉಕ್ಕಿ ಹೊಡಿತಿದೀಯ ಅಂತ ಇವ್ರು ಹೇಳ್ತಿದ್ದಾರೆ. ಈಗ ತಪ್ಪು ಯಾರ್ದು ಅಂತ ನನಗೆ ಗೊತ್ತಾಗ್ತಿಲ್ಲ. ಆಯ್ತು, ಈಗ ನಿಮ್ದು ಸಮಸ್ಯೆ ಏನಂದ್ರೆ ನನ್ನ ಹೆಸರಿಗೆ ಐತಂತ ನೀನ್ ಹೇಳ್ತಿದ್ಯಾ, ಬೋರಜ್ನ ಹೆಸರಲ್ಲಿ ಐತಂತ ಊರವರೆಲ್ಲ ಹೇಳ್ತಿದ್ದಾರೆ ಅಲ್ವಾ? ಸರಿ 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 ಆಯ್ತು. ನೋಡ್ತೀನಿ, ನೋಡಿ ಎಲ್ಲದನ್ನು ಒಂದ್ ಕಡೆಯಿಂದ ನೋಡ್ಬಿಟ್ಟು ಯಾರ ಹೆಸರಲ್ಲಿ ಏನು ಎತ್ತ ಅಂತ ನಾನು ಹೇಳ್ತೀನಿ. ನೀವೇನು ಯಾರನ್ನು ಕೂಡ ಒಬ್ರಿಗೊಬ್ರು ಚರ್ಚೆ ಮಾಡ್ಕೊಳಕ್ ಹೋಗ್ಬಾರ್ದು, ಸರಿನಾ? ಅಯ್ಯೋ ಬಿಡಿ ತಲೆ ಯಾಕೆ ಕೆಡ್ಸ್ಕೊಂತೀರಾ? ಈ ಆಸ್ತಿ ಎಲ್ಲ ಇನ್ನೇನು ನನ್ನ ಹೆಸರಲ್ಲಿ ಇರುತ್ತೆ ನೋಡಿ ಕರೆಕ್ಟ್ ಆಗಿ. ಇನ್ನೊಂದ್ಸಲಿ ನೋಡಿ, ನನಗೆ ಐತೆ ಧೈರ್ಯ. ಈ ಆಸ್ತಿ ಪೂರ ಈ ಹೊಲ 1.5 ಎಕರೆ ಹೊಲ ಐತಲ್ಲ, ಇದು ಹೊಲ ಪೂರ ನನ್ನ ಹೆಸರಿಗೆ ಇರುತ್ತೆ ನೋಡಿ, ಶಂಕರಣ್ಣ ಅನ್ನೋರ ಹೆಸರಿಗೆ. ಇವನೇ ಅಲ್ವಾ ಬಂದ್ಬಿಟ್ಟು ನನಗೆ ದಾರಿ ಮಧ್ಯದಲ್ಲಿ ನನ್ ಕಾರ್ ನಿಲ್ಲಿಸ್ಬಿಟ್ಟು ಸಾವುಕಾರ ಶಂಕರಣ್ಣದ್ರ ಹೆಸರಲ್ಲಿ ಐತೆ ಅಂತ ಆಸ್ತಿ ಹೇಳ್ರಿ ಅಂತ ಬಂದು ಇವನೇ ಅಲ್ವಾ ಮುಂದೆ ನಿಂತಿರೋನ್ ಹೇಳಿದ್ವಾ? ಇವ್ರದ್ದೆಲ್ಲಾರ್ದು ಬಾಳ ಮೋಸ ಐತೆ, ಬಾಳ ಕುತಂತ್ರ ಐತೆ. ಇವ್ರು ಹೇಳಿದ್ದೆಲ್ಲ ನಾನು ಮಾತು ಕೇಳ್ಬಿಡ್ಬೇಕು. ನಮ್ಗೆಲ್ಲ ಏನ್ ಅನ್ಕೊಂಡಿದ್ದಾರೆ ಇವರೆಲ್ಲ ಅಂತ. ಸರಿ 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 ಆಯ್ತು. ಯಾಕಲ್ಲಿ ಮಾತಾಡ್ಲಿಲ್ಲ ಅಂದ್ರೆ ಇಲ್ಲಿ ಸರಿಯಾಗಿದೇನೆ, ಎಲ್ಲಾರ ಮುಂದೆನೋ ಅವಮಾನ ಮಾಡ್ಲೇಬೇಕು ಅಂತಾನೆ ಅಲ್ವಾ ಬಂದಿರೋದು. ಮಾಡ್ತೀನಿ ಕಣ್ತಡಿ, ಹಂಗೆ ಮಾಡ್ತೀನಿ. ನಿಮ್ಗೆ ಐತೆ ನಿಮ್ಮಿಬ್ರಿಗೂನು ಎಲ್ಲಾರ ಮುಂದೆನೂ ಶೇಪ್ ಔಟ್ ಮಾಡ್ತೀನಿ ನಿಮ್ಗೆ. ಏನ್ ಅನ್ಕೊಂಡಿರ್ಬೋದು ನನ್ಗೆ? ನನ್ನಂತ ಸ್ಟ್ರಿಕ್ಟ್ ಆಫೀಸರ್ಗೆ ಬಂದ್ಬಿಟ್ಟು ಇವನು ಮಧ್ಯದಲ್ಲಿ ಬಂದ್ಬಿಟ್ಟು ಗಾಡಿ ನಿಲ್ಸಿ ಹೆಂಗ್ ಹೇಳ್ತಾನೆ ಇವನು, ಸಾವುಕಾರ ಶಂಕರಣ್ಣವ್ರ ಹೆಸರಲ್ಲಿ ಇದೆ ಅಂತ ಹೇಳಿ ಸಾರ್. ನನ್ನ ತಮ್ಮನೇ ಸಾರ್, ಊರಿಗೆ ಇದೇನೆ ದೊಡ್ಡ ಸಾವುಕಾರ, ಎಲ್ಲರೂ ಬೆಲೆ ಗೌರವ ಕೊಡ್ತಾರೆ, ಅವ್ರ ಹೆಸರಲ್ಲಿ ಐತೆ ಅಂತ ಹೇಳಿ ಸರ್ ಅಂತ ನನಗೆ ಹೇಳ್ತಾನೆ. ಎಷ್ಟು ಧೈರ್ಯ ಇರಬೇಕು ಇವನಿಗೆ? ನಾನು ಏನು ಅಂತ ಇನ್ನು ಇವರಿಗೆ ಗೊತ್ತಿಲ್ಲ ಅನ್ಸುತ್ತೆ. ಇದು ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ನಾನು ಹೇಳದ್ನಲ್ಲ ಅದೇ ದಾರಿ ಮಧ್ಯದಲ್ಲಿ ಇದೇ ಸಮತೆ ಮರ್ತ್ಗಿರ್ತ ಹೋಗಿರ. ನೋಡಿ ನನ್ನ ತಮ್ಮನ ಹೆಸರಲ್ಲಿ ಐತೆ ಅಂತ ಹೇಳ್ಬಿಡಿ ಶಂಕರಣ್ಣರ ಹೆಸರಲ್ಲಿ ಐತೆ ಅಂತ ಮತ್ತೆ. ಸರಿನಾ ಮತ್ತೆ ಎಡವಟ್ ಮಾಡ್ಬಿಟ್ಟಿರ ಮತ್ತೆ ನೀವು ಕರೆಕ್ಟಾಗಿ ಹೇಳ್ಬೇಕು ಮತ್ತೆ. ಸಾವುಕಾರ ಶಂಕರಣ್ಣರ ಹೆಸರಲ್ಲಿ ಈ ಹೊಲ ಐತೆ, 1.5 ಎಕರೆ ಹೊಲ ಐತೆ ಅಂತ ಹೇಳ್ಬಿಡಿ ಏ ಶೇಖರಪ್ಪ, ಏನಯ್ಯ ನೀನು? ಸರ್ ಅಲ್ಲಿ ನಕ್ಷೆ ಎಲ್ಲ ನೋಡ್ತಿದ್ದಾರೆ ಅವ್ರ ಪಾಡಿಗೆ ಅವರು, ನೀನ್ ಯಾಕ ಮುಂದೆ ಬಂದು ಏನ ಗುಸ್ಗುಸು ಪಿಸು ಅಂತ ಮಾತಾಡ್ತಿದ್ಯಾ? ಏನ್ ನಿಂದು ಇಲ್ಲಿ? ಇವೆಲ್ಲ ನಡ್ಸೋಕ್ ಬರ್ಬೇಡ ಇಲ್ಲಿ. ನಡಿ ಆ ಕಡೆ ನೋಡಿ, ದೂರ ನಡಿ. ನಾನೇ ಇಲ್ಲಿ ದೂರ ನಿಂತಿಲ್ವಾ? ಸರ್ ಅಲ್ಲಿ ಮಾಡ್ತೀರಾ ಅವ್ರ ಕೆಲಸ ಮಾಡೋದಕ್ಕೆ, ಅವ್ರಿಗೆ ಬಿಡು. ಮಧ್ಯದಲ್ಲಿ ಇಲ್ಬೆ ಯಾಕೆ ಬಂದು ಅವ್ರ ಮುಂದೆ ನಿಂತ್ಕೊಂಡಿದ್ಯಾ? ಹೋಗ ಆ ಕಡೆ ನೀನು. ಅಯ್ಯೋ ನಾನೇನು ಹೇಳ್ದೆ ಗೌಡ್ರಿ? ಏನು ಹೇಳಿಲ್ಲ. ಸರ್ಗೆ ಟೀನೋ ಕಾಪಿನೋ ಏನಾರ ಕುಡಿತೀರಾ ಜ್ಯೂಸ್ ಏನಾರು ತಗೊಂತೀರಾ ಅಂತ ಹೇಳದ್ನಪ್ಪ. ಅದ್ರಲ್ಲಿ ಏನ್ ತಪ್ಪೈತೆ? ಅಯ್ಯೋ ಬಿಡ್ರಿ ಗೌಡ್ರೆ, ಮಾತಾಡ್ಸೋದು ತಪ್ಪವು. ಎಲ್ಲ ಲೇ ಶೇಖರಪ್ಪ, ನಿನ್ನಂತವ್ರಿಗೆ ಬಾಳ ಜನಗಳಿಗೆ ನೋಡ್ಬಿಟ್ಬಿಟ್ಟೆ ಕಳ್ಳ ನಾನು. ನನ್ನ ಮುಂದೆ ಇವೆಲ್ಲ ಇಟ್ಕೋಬೇಡ ನೀನು. ನಡಿ ಆ ಕಡೆ ಹೋಗು, ಅಲ್ಲಿ ದೂರ ಹೋಗಿ ನಿನ್ಕಣತ್ ಕಲಿ ನೀನು. ಹೆಚ್ಚಿಗೆ ಮಾತಾಡ್ಬೇಡ ನೀನು. ಸರಿ ಕಣ, ಆಯ್ತು ಬಿಡ್ರಿ ಗೌಡ್ರಿ. ಅದ್ ಯಾಕೆ ಹಿಂಗ ಆಡ್ತಿದ್ದೀರೋ? ತರಿಕೆ ಏನು ಮಾತಾಡ್ಸಕ್ಕಿಂತ ಮುಂಚೆನೆ ರೇಗಾಡ್ತೀರಪ್ಪ ಅತ್ಲಾಗಿ. ಅಯ್ಯ ಸರಿ ಸರಿ ಆಯ್ತು ಬಿಡ್ರಿ, ನೀವೇ ಮಾತಾಡ್ಸ್ಕೊಂಡವ ಅದೇನ್ ಮಾಡ್ತೀರಾ ಮಾಡ್ಕೊಳ್ರಿ. ಯಾರ ಹೆಸರಲ್ಲಿ ಐತಂತ ನಿಮ್ಗೆ ಗೊತ್ತಾಗುತ್ತಿನ್ನೇನು. ಅಣ್ಣ ಬಾರೋ, ತಲೆ ಯಾಕೆ ಕೆಡ್ಸ್ಕೊಂತೀಯ ಕಣ? ಬಾರೋ, ನಾನ್ ಇಲ್ವೇನಾ? ಏನು ಯೋಚನೆ ಮಾಡ್ಬಿಡ್ಕಣ ಬಾರ. ನಮ್ಮ ಹೆಸರಿಗೆ ಕಣ ಬರೋದು ಬಾರೋ ಆಸ್ತಿ. ನೀನ್ ಯಾಕೆ ತಲೆ ಕೆಡ್ಸ್ಕೊಂತೀಯ? ಈ ಹೊಲ ನಮ್ಮ ಹೆಸರಿಗೆ ಕಣ ಇರೋದು, ಯೋಚನೆನೇ ಮಾಡ್ಬೇಡ ನೀನು. ಕರೆಕ್ಟ್ ನೋಡಿ
ಇದು ಶಂಕರಣ್ಣರ ಹೆಸರಿಗೆ ಅಲ್ವೇನ್ ಸರ್ ಬರೋದು? ನೋಡಿ ಶಂಕರಣ್ಣರ ಹೆಸರಿಗೆ ಬರ್ತೈತೇನೋ. ಏಯ್ ಏನಪ್ಪ ನೀನು ನಿಮ್ದು ಅವಾಗ್ಲಿಂದ ನಾನು ನೋಡ್ತಿದ್ದೀನಿ ಏನ್ರಯ್ಯ ನಿಮ್ ಸಮಸ್ಯೆಗಳು ಆ ಏನೋ ನಾನೇನ್ ಇಲ್ಲಿ ಅಳತೆ ನೋಡೋದಕ್ ಬಂದಿದ್ದೀನಿ ಅನ್ಕೊಂಡಿದ್ದೀನ ನೀವ್ ಹೇಳಿದ ಮಾತು ಕೇಳೋದಕ್ ಬಂದ್ ನಿಂತ್ಕೊಂಡಿದ್ದ ಅನ್ಕೊಂಡಿದ್ದೀನ ಅವತಾರಗಳು ಮಾಡ್ತಿದ್ದೀರಾ ಇಲ್ಲಿ ಏನು ಅವಾಗ್ಲಿಂದ ನಾನು ನೋಡ್ತಾ ಇದೀನಿ ಒಂದ್ ಸ್ವಲ್ಪ ಶಿಸ್ತಾಗಿ ನಿನ್ಕೊಳ್ಳೋದ್ ಕಲೀರಪ್ಪ. ಅಲ್ಲ ನಿಮ್ ಪಾಡಿಗೆ ನೀವೇ ಹೇಳ್ಕೊಳದಿದ್ರೆ ನಾನೇ ಯಾಕ್ರಯ್ಯ ಬರ್ಬೇಕಿತ್ತು? ಸುಮ್ಕೆ ಅತ್ಲಾಗಿ ನೀವೇ ಅತ್ಲಾಗಿ ನಿಮ್ನೆ ಡಿಸೈಡ್ ಮಾಡ್ಕೊಂಡು ಇದ್ ಬಿಡ್ರಿ ಅತ್ಲಾಗಿ. ಏನ್ ಅವಾಗ್ಲಿಂದ ನಾನು ನೋಡ್ತಾನೆ ಇದೀನಲ್ಲ ಬಂದಾಗ್ಲಿಂದ ನಾವು ಏನು ಒಂದ್ ಗಳಿಗೆ ಬಾಯಿ ನಿಲ್ಲಿಸ್ತಿಲ್ಲ. ಸುಮ್ಕೆ ಇವ್ರಿಗೆ ಇಷ್ಟ ಬಂದಂಗೆಲ್ಲ ಮಾತಾಡ್ತಿದ್ದಾರೆ. ನಿಮ್ ಇಷ್ಟ ಬಂದಂಗೆಲ್ಲ ಮಾತಾಡ್ಕಣಕ ಇದ್ದಿದ್ರೆ ನಾವ್ ಯಾಕ್ರಪ್ಪ ಬರ್ಬೇಕಿತ್ತು? ನಮ್ಗೆ ಯಾಕ್ರಿ ಗೌಡ್ರೆ ಕರ್ಸಿದ್ರಿ ನೀವು? ಸುಮ್ನೆ ನಮ್ ಪಾಡಿಗೆ ನಾವ್ ಇರ್ತಿರಲ್ವಾ? ನಮ್ದು ಕೆಲ್ಸಗಳೇ ಬೇಕಾದಷ್ಟು ಇರುತ್ತೆ. ನನ್ ಕೆಲ್ಸಗಳೆಲ್ಲ ಬಿಟ್ಟು ಬಂದು ನನ್ ಪಾಡಿಗೆ ನಾನು ಇಲ್ಲಿ ನೋಡ್ತಿದ್ದೀನಿ ಕರೆಕ್ಟ್ ಆಗಿ. ನಾವು ಇವ್ರು ಬಂದ್ಬಿಟ್ಟು ಒಬ್ಬ ಹೇಳ್ತಾರೆ ನಮ್ಮ ಹೆಸರಲ್ಲಿ ಐತೆ ನೋಡ್ರಿ ಅಂತ ಹೇಳ್ತಾರೆ, ಇನ್ನೊಬ್ಬ ಹೇಳ್ತಾರೆ ನಮ್ಮ ಹೆಸರಿಗೆ ಬರೋದು ಬಿಡು ಅಂತ ಹೇಳ್ತಾರೆ. ಇವ್ರ ಪಾಡಿಗೆ ಇವ್ರು ಹೇಳ್ಕೊಳಕ್ ಇದ್ದಿದ್ರೆ ನಾವ್ ಯಾಕ್ರಿ ಬರ್ಬೇಕಿತ್ತು? ಏನು ಮಾತಾಡ್ದಂಗ ಸುಮ್ಕೆ ನಿಟ್ಕೊಂಡ್ರೆ ಹಿಂಗೆ, ಇಲ್ಲ ಅಂದಿದ್ರೆ ನನ್ನ ಪಾಡಿಗೆ ನಾನು ಸುಮ್ಕೆ ಹೋಗ್ಬಿಡ್ತೀನಿ ಗೌಡ್ರೆ. ಲೇ ಲೇ ಶಂಕರಣ್ಣ ಶೇಖರಣ್ಣ, ಏನ್ರಲ್ಲ ನಿಮ್ ಸಮಸ್ಯೆ? ನೋಡ್ರಿ ಒಳ್ಳೆ ಮಾತೆಲ್ಲ ಹೇಳ್ತಿದೀನಿ, ಸುಮ್ಗೆ ಬಾಯಿ ಮುಚ್ಕೊಂಡು ತೆಪ್ಪಗ್ ನಿನ್ಕೊಂಡ್ಬಿಡ್ಬೇಕು. ಅಲ್ಲ ಕಣ್ರಲ್ಲ, ಆಸ್ತಿ ನಿಮ್ಮ ಹೆಸರಲ್ಲಿ ಇದ್ದಿದ್ರೆ ಬೇಕಾದ್ರೆ ಆಗ್ಲಿ ನಿಮ್ಮ ಹೆಸರಿಗೇನೆ, ಅದಕ್ಕೇನಂತೆ ಹೇಳಿ. ಅವರು ಹೇಳಾದ್ಮೇಲೆ ಬೇಕಾದ್ರೆ ಒಪ್ಕೊಳ್ಳೋಣಂತೆ. ಅದಕ್ಕಿಂತ ಮುಂಚೆ ನೀವ್ ಹೇಳಕ್ಕೆ ಯಾರಪ್ಪ ನೀವು? ನಿಮ್ಗೇನ್ರ ಅಧಿಕಾರ ಐತೆ? ಬಾಯಿ ಮುಚ್ಕೊಂಡು ತೆಪ್ಪಗ್ ನಿನ್ಕೋಬೇಕು. ನಾನು ಬಾಳ ನೋಡ್ತಿದ್ದೀನಿ ಕಣ್ರಲ್ಲ, ನಿಮ್ದು 2-3 ದಿವಸದಿಂದ ಬಾಳ ಅತಿಯಾಗಿ ಆಡ್ತಿದ್ದೀರಲ್ರಲ್ಲ. ಏನ್ ಊರಲ್ಲಿ ನಿಮ್ದೇನೇನಾ? ಹೆಂಗ್ ಇಷ್ಟ ಬಂದಂಗೆಲ್ಲ ಮಾತಾಡ್ತಿರಲ್ಲ ನೀವು. ಹೇಳೋರ್ ಕೇಳೋರು ಯಾರು ಇಲ್ವೇ ಅಂದ್ರ ನಿಮ್ಗೆ? ಒಂದ್ ಸ್ವಲ್ಪ ಸಮಾಧಾನದಿಂದ ಇರ್ರಪ್ಪ. ಓಹೋ, ಒಳ್ಳೆ ಕತೆ ಆಗೋತಲ್ಲ ನಿಮ್ಮಿಂದ. ಅಣ್ಣ ತಮ್ಮ ಏನ್ ಅವಾಗ್ಲಿ ನಾನು ನೋಡ್ತಾನೆ ಇದ್ದೀನಿ. ಇವ್ರದೇನೇನೆ ಬಾಳ ಇದಾಗ್ತಾ ಇತ್ಕೊಂಡ್ರಪ್ಪ ಇವ್ರದು. ಬಾಳ ದೌರ್ಜನ್ಯ ಆಗಿತ್ಕೊಂಡ್ರಲ್ಲ ನಿಮ್ದು. ಅಯ್ಯೋ ಗೌಡ್ರೆ, ನೀವು ಬರೋದಕ್ಕಿಂತ ಮುಂಚೆ ನೋಡ್ಬೇಕಿತ್ತು. ಅಯ್ಯೋ 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 ಅಣ್ಣ, ಅವ್ರು ಇದಾರಲ್ಲ ಶಂಕರಣ್ಣರಿಗೆ ಹಿಡಿದ್ ನಿಲ್ಸಕ್ ಆಗ್ತಿಲ್ಲ. ಅಯ್ಯೋ ಅಯ್ಯೋ ಅಯ್ಯೋ, ನನ್ನ ಹೆಸರಿಗೇನೆ ಆಸ್ತಿ ಐತೆ, ಹಂಗೆ ಹಿಂಗೆ ನಮ್ ತವ ಎಲ್ಲ ಕೆಲಸ ಮಾಡಿಸ್ತಾರಂತೆ, ರಾಗಿ ಬಿತ್ತನೆ ಮಾಡಿಸ್ತಾರಂತೆ. ಮುಂದೆ ಗೊತ್ತಾಗುತ್ತೆ ಏನಂತ ಇನ್ನೊಂದ್ ಸ್ವಲ್ಪ. ಆಯ್ತು ಕಣ್ರಪ್ಪ, ನೋಡ್ರಪ್ಪ ಎಲ್ಲಾ ಕಡೆ ನಾನು ನೋಡಿದೀನಿ ನಾನು ಕರೆಕ್ಟ್ ಆಗಿ. ಇನ್ನೊಂದ್ ಏನಂದ್ರೆ ಈ ಕಡೆ 1.5 ಎಕರೆ ನೋಡ್ರಪ್ಪ, ಈ ಕಡೆ ಪಕ್ಕದಲ್ಲಿ ಯಾರ್ದು ಅಂದ್ರೆ ರಂಗಜ್ಜ ಅಂತ ಬರ್ತಿದೆ. ಪಕ್ಕದಲ್ಲಿರೋ ಹೊಲ ಕಣ್ರಪ್ಪ, ರಂಗಜ್ಜ ಅಂತ ಬರ್ತೈತೆ. ರಂಗಜ್ಜ ಅಂದ್ರೆ ಯಾರಪ್ಪ? ನಾನೇ ಸಾ, ಈ ಪಕ್ಕದಲ್ಲಿರೋ ಹೊಲ ನಂದೇ ಸಾ. ನಂದು ಈ ಕಡೆ ಪಾಲ್ ಬಂತು, ಈ ಕಡೆ ಸೈಡು ಈಗ ನಿಂತಿರೋ ಜಾಗದಲ್ಲಿ ನನ್ ತಮ್ಮಂದು ಬಂದಿತ್ತು ಸಾ, ಬೋರಣ್ಣಂದು. ಹ್ಮ್ ಕರೆಕ್ಟ್ ಕಣಪ್ಪ. ನೋಡಪ್ಪ ರಂಗಜ್ಜ, ನಿಂದು 2 ಎಕರೆ ಇದೆ ಕಣಪ್ಪ ಪಕ್ಕದಲ್ಲಿ. ಇದ್ರ ಪಕ್ಕದಲ್ಲಿ 1.5 ಎಕರೆ ಇರೋದು ಬೋರಜ್ಜ ಅಂತ ತೋರಿಸ್ತೈತೆ ಕಣ್ರಪ್ಪ. ನಿಂದೆ ಕಣಪ್ಪ ಆಸ್ತಿ, ಇದು ನಿನ್ನ ಹೆಸರಲ್ಲೇ ಐತೆ. ಬೋರಜ್ಜ, ಏನು ಯೋಚನೆ ಮಾಡ್ಬೇಡ, ಆರಾಮಾಗಿರಪ್ಪ. ಸಾ ನೀವ್ ಹೇಳ್ತಿರೋದು ನಿಜಾನೇ ಸಾ? ನಿಜಾನ ಸಾ? ನನ್ನ ಹೆಸರಿಗೆ ಐತಾ ಸಾ? ಕರೆಕ್ಟ್ ಆಗಿ ಹೇಳಿ ಸಾ. ಇಲ್ಲಪ್ಪ, ಕರೆಕ್ಟ್ ಆಗಿ ಕಣಪ್ಪ ಹೇಳ್ತಿರೋದು. ಇಂದು ಮುಂದೆ ನಾವೆಲ್ಲ ಹೇಳಕ್ಕಾಗಲ್ಲ, ಕರೆಕ್ಟ್ ಆಗಿ ಹೇಳ್ತಿದೀನಿ. ಬೋರಜ್ಜ ನಿನ್ನ ಹೆಸರಲ್ಲಿ ಐತೆ ಇದು ಆಸ್ತಿ, ಸರಿನಾ? 1.5 ಎಕರೆ. ಸಾ ಏನ್ ಸ ಹಿಂಗ್ ಹೇಳ್ತಿದ್ದೀರಾ ನೀವು? ಕರೆಕ್ಟ್ ಆಗಿ ನೋಡಿ ಸೌ. ಏನ್ ಸ ನೀವು ಹಿಂಗೆಲ್ಲ ಎಡಬಟ್ಟೆಲ್ಲ ಮಾಡ್ಬೇಡ್ರಿ ನೀವು. ಕರೆಕ್ಟ್ ಆಗಿ ಇದ್ ಮಾಡಿ ಸಾ, ಕರೆಕ್ಟ್ ಆಗಿ ಮಾಡ್ಬಿಟ್ಟು ನೋಡಿ ಸಾ. ಶಂಕರಣ್ಣ ಅಂತ ಹೆಸರು ಬರ್ತೈತೆ ನೋಡಿ ಸಾ ಕರೆಕ್ಟ್ ಆಗಿ. ಸಾ ಏನ್ ಸ ಹಿಂಗೆ? ನಾನು ಹೇಳಿದ್ ಏನ್ ಸಾ? ಯೋ ನಿನ್ಕಳಯ್ಯ, ಎಷ್ಟಯ್ಯ ಮಾತಾಡ್ತೀಯ ನೀನು? ಬಲು ಅತಿಯಾಗಿ ಮಾತಾಡ್ತಿದ್ಯಾ ನೀನು. ನೀವ್ ಹೇಳ್ದಾಗ ನಾನೆಲ್ಲ ಮಾತ್ ಕೇಳಕ್ ಇರೋದು, ನಾನ್ ಹೇಳ್ದಾಗ ನೀನ್ ಕೇಳ್ಬೇಕು ಅಷ್ಟೇ. ಜಾಸ್ತಿ ಮಾತಾಡಿದ್ರೆ ನೋಡ್ರಿ. ಓಹೋ, ಏನಂತ ಅನ್ಕೊಂಡಿದೀರಾ ನೀವು? ಕರೆಕ್ಟ್ ಆಗಿರೋದನ್ನ ಹೇಳ್ತಿದೀನಿ. ನನಗೆ ಅನ್ಯಾಯ ಗಿನ್ಯಾಯ ಎಲ್ಲ ಮಾಡಕ್ ಬರಲ್ಲ ಕಣ್ರಿ ರೀ. ನಾನು ರೈತರನ್ ಮಗನೇ ಕಣ್ರಿ. ಕಷ್ಟಪಟ್ಟು ರೈತ ಒಬ್ಬ ದುಡಿತಿದ್ದಾನೆ, ಕಷ್ಟಪಟ್ಟು ಬೆಳೆ ಬೆಳ್ಕೊಂಡು ಜೀವನ ಮಾಡ್ತಿದ್ದಾನೆ. ಅವನ್ ಹೊಟ್ಟೆ ಮೇಲೆ ಕಲ್ಲು ಯಾಕ್ರಿ ಎಸಿಯಕ್ ಹೋಗ್ತೀರಾ ನೀವು? ನಾಚಿಕೆ ಆಗಲ್ವೇನ್ರಿ? ಕಂಡೋರ್ ಹೊಲಕ್ಕೆ ಕಂಡೋರ್ ಜಾಗಕ್ಕೆಲ್ಲ ಬಂದ್ಬಿಟ್ಟು ಆಸೆ ಪಡ್ತಿರಲ್ಲ ನಿಮ್ ಯೋಗ್ಯತೆಗೆ. ಓಹೋ, ಹಿಂಗೆಲ್ಲ ಮಾಡ್ಬಾರ್ದು ಕಣ್ರಿ. ಒಂದ್ ಸ್ವಲ್ಪ ಒಳ್ಳೆ ತಂದಿಂದ ಇರೋದ್ ಕಲೀರಿ. ಮನುಷ್ಯ ಯಾವತ್ತು ಹುಟ್ತೀವೋ ಯಾವತ್ತು ಸಾಯ್ತೀವೋ ಯಾರಿಗೂ ಗೊತ್ತಿರಲ್ಲ ಕಣ್ರಿ, ಆಯ್ತಾ? ಇರೋ ತಕ ನೆಮ್ಮದಿಯಾಗಿರ್ಬೇಕು, 4 ಜನಕ್ಕೆ ಒಳ್ಳೇದ್ ಮಾಡಕ್ ಹೋಗ್ಬೇಕು. ಅಂತದ್ರಲ್ಲಿ ರೈತ ನಮ್ಗೆಲ್ಲಾರ್ಗು ಅನ್ನ ಹಾಕ ರೈತ. ಅವರಿಗೆ ಮೋಸ ಆಗೋದಕ್ಕೆ ನಾವು ಯಾವ್ದೇ ಕಾರಣಕ್ಕೂ ಬಿಡಲ್ಲ. ನಾನು ಕೂಡ ಒಬ್ಬ ರೈತನ ಮಗನೇ ಕಣ್ರಿ. ಒಳ್ಳೆ ರೀತಿಲಿ ಇರೋದಕ್ ಕಲೀರಿ ಮೊದ್ಲು. ಗೌಡ್ರೆ, ಸರಿ ಗೌಡ್ರೆ, ಆಯ್ತು. ನಾನು ಬಂದಿದ್ ಕೆಲ್ಸ ಮುಗೀತು, ನಾನೇನು ಬರೋಣ? ಸರಿ ಸಾ, ಆಯ್ತು. ತುಂಬಾ ಉಪಕಾರ ಆಯ್ತು ಸರ್ ನಿಮ್ಮಿಂದ. ಸರ್ ಒಂಚೂರು ಎಳ್ನೀರೇನಾರು ಕುಡ್ಕೊಂಡು ಹೋಗಿರಂತೆ ಬನ್ನಿ ಸರ್. ನಮ್ ತೋಟದಲ್ಲೇ ಬನ್ನಿ, ಎಳ್ನೀರು ಯಾರು ಕುಡ್ಕೊಂಡು ಹೋಗುವಂತೆ. ಪಾಪ ನಿಮ್ ಕೆಲ್ಸದ ಮೇಲೆ ಬಂದಿದ್ದೀರಾ. ಪಾಪ ನೀವುನು ಸುಸ್ತಾಗಿದ್ದೀರಾ, ಬಿಸ್ಲು. ಹಾಗೇನಿಲ್ಲ ಗೌಡ್ರೆ, ನಮ್ ಕೆಲ್ಸ ನಮ್ ಕರ್ತವ್ಯ ನಾವು ಮಾಡಿ ಮುಗಿಸಿದೀವಿ. ಅದರಲ್ಲಿ ಸುಸ್ತು ಅದು ಇದು ಏನಿಲ್ಲ, ಆಯ್ತಾ? ನಮ್ ಕೆಲ್ಸ ನಾವ್ ನಿಯತ್ತಾಗಿ ಮಾಡಿದೀವಿ ಅಷ್ಟೇ. ಯಾರಿಗೂ ಕೂಡ ಮೋಸ ಆಗ್ಬಾರ್ದು ಅಲ್ವಾ ಗೌಡ್ರೆ? ಎಕ್ಸ್ಪೆಷಲಿ ನಮ್ ರೈತರುಗಳಿಗೆ ಯಾವ್ದೇ ಕಾರಣಕ್ಕೂ ಮೋಸ ಆಗ್ಬಾರ್ದು. ಮೋಸ ಆಗೋದಕ್ಕೆ ನಾನ್ ಬಿಡಲ್ಲ ಸಾವ್ಕಾರ್ರೆ. ಆಯ್ತಾ ಗೌಡ್ರೆ? ಎಲ್ಲಾರ್ಗು ಒಳ್ಳೇದಾಗ್ಲಿ. ಬಂದಿದ್ದು ಇನ್ನೊಂದ್ ಕೆಲ್ಸ ಮುಗ್ದಿಲ್ವಲ್ಲ? ಸರಿ ಒಂದೇ 1 ನಿಮಿಷ.
ಗೌಡ್ರೆ ಒಂದ್ ನಿಮಿಷ. ಏನಪ್ಪ ಆ ಶಂಕರಣ್ಣ ಏನು ಆ ಸಾವುಕಾರ ಶಂಕರಣ್ಣ ಆಸ್ತಿ ಏನೋ ಬರ್ಬೇಕು ಹಂಗೆ ಹಿಂಗೆ ಏನು ಅಂತಿದ್ದೆ, ಗಾಡಿ ನಿಲ್ಲಿಸ್ಬಿಟ್ಟು ಏನ್ ಅಂದ್ಕೊಂಡಿದ್ಯಾ ನೀನ್ ನನ್ಗೆ? ಏನ್ ಅಂದ್ಕೊಂಡಿದ್ಯಾ ನೀನು? ಅಲ್ಲ ಅಲ್ಲೇ ನಿನಗೆ ಬುದ್ಧಿ ಕಲ್ಸನ ಅಂದ್ಕೊಂಡಿದ್ದೆ. ಅಲ್ಲಿ ನೀನು ಒಬ್ನೇ ಇದ್ದೆ, ನಾನು ಒಬ್ನೇ ಇದ್ದೆ, ನನ್ಗೆ ಒಬ್ನಿಗೆ ಅರ್ಥ ಆಗೋದು ಬೇಡ, ನೀನು ಬುದ್ಧಿ ಏನ್ ಅರ್ಥ ಆಗ್ಲಿ ಅಂತ ಇಡೀ ಊರವರೆಲ್ಲ ನೋಡ್ಲಿ ಅಂತ ಇಲ್ಲಿ ಬಂದಿದ್ದೀನಿ. ಸರಿನಾ? ಇಲ್ಲಿ ಬಂದು ಮಾತಾಡ್ತಿದ್ದೀನಿ. ನೋಡುವ, ನೀನ್ ಹೇಳ್ದಂಗೆಲ್ಲ ಯಾರು ಇಲ್ಲಿ ಮಾತು ಕೇಳಕ್ಕೆ ರೆಡಿ ಇರಲ್ಲ. ಸರಿನಾ? ಒಂದ್ ಸ್ವಲ್ಪ ನ್ಯಾಯದಿಂದ ಧರ್ಮದಿಂದ ಒಳ್ಳೆತನದಿಂದ ಬದುಕತ್ ಕಲೀರಪ್ಪ. ಯಾಕ್ರಯ್ಯ ಒಂದೇ ಊರವ್ರು ಆಗ್ಬಿಟ್ಟು ಒಂದೇ ಊರಲ್ಲಿ ಅಣ್ಣ ತಮ್ಮಂದ್ರು ಇದ್ದಂಗೆ ಇರ್ಬೇಕು, ಅದನ್ ಬಿಟ್ಬಿಟ್ಟು ಇವೆಲ್ಲ ಮೋಸ ಮಾಡೋದು ವಂಚನೆ ಮಾಡೋದು ಯಾಕ್ರಯ್ಯ ಬೇಕು ನಿಮ್ಗೆ? ಕಷ್ಟಪಟ್ಟು ದುಡಿತಿರೋ ರೈತರುಗಳಿಗೆಲ್ಲ ಮೋಸ ಮಾಡೋದಕ್ಕೆ ಬರ್ತಿರಲ್ಲ, ನಾಚಿಕೆ ಆಗಲ್ವಾ ನಿಮ್ಗೆ? ಅನ್ನ ಹಾಕ ರೈತಂಗೆ ಮೋಸ ಆಗೋದಕ್ಕೆ ನಮ್ಮಂತವ್ರು ಬಿಡಲ್ಲ ಕಣ್ರಯ್ಯ. ಒಂದ್ ಸ್ವಲ್ಪ ಬುದ್ಧಿ ಕಲಿ, ಕರೆಕ್ಟ್ ಆಗಿ ನ್ಯಾಯವಾಗಿರೋದ್ ಕಲೀರಪ್ಪ. ಗೌಡ್ರೆ ನಾವಿನ್ ಬರ್ತೀವಿ ಗೌಡ್ರೆ, ನಮ್ ಕೆಲ್ಸ ಮುಗೀತು, ನಾವು ಬಂದಿದ್ದು. ಸರಿನಾ? ಬರ್ತೀವಿ. ಎಲ್ಲಾರ್ಗು ಒಳ್ಳೇದಾಗ್ಲಿ. ಬೋರಜ್ಜ ನೆಮ್ಮದಿಯಾಗಿರಪ್ಪ, ನೆಮ್ಮದಿಯಾಗಿ ಖುಷಿಯಿಂದ ನೀನ್ ಹೊಲದಲ್ಲಿ ಏನ್ ಬೆಳೆಬೇಕು ಬೆಳ್ಕೊಂಡು ನೆಮ್ಮದಿಯಾಗಿರಪ್ಪ. ಭಗವಂತ ಒಳ್ಳೇದ್ ಮಾಡ್ಲಿ. ಮಳೆ ಚೆನ್ನಾಗ್ ಬರ್ತೈತೆ. ಹೆಂಗ ಮಳೆ ಕಡಿಮೆ ಆಗಿತ್ತು, ಈಗ ಒಂದ್ ಸ್ವಲ್ಪ ಮಳೆ ಜಾಸ್ತಿ ಆಗೈತೆ. ರಾಗಿ ಏನಾರ ಬಿತ್ತನೆ ಕಾರ್ಯಕ್ರಮ ಮಾಡ್ಕೊಂಡು ರಾಗಿನೋ ನಿನ್ಗೆ ಏನಾರ ಬೆಳಿತೀನಂದ್ರೆ ತರಕಾರಿ ಏನಾರ ಬೆಳ್ಕೊಂಡು ನೆಮ್ಮದಿಯಾಗಿರೋದ್ ಕಲಿಯಪ್ಪ. ಸರಿನಾ? ಯಾರಿಂದ ಏನು ಎದ್ರಕಣಕ್ ಹೋಗ್ಬೇಡ ಬೋರಜ್ಜ. ಸರಿನಾ? ನಮ್ಮಂತವ್ರ ಅಧಿಕಾರಿಗಳು ನಮ್ಮಂತ ಒಳ್ಳೆ ಜನಗಳು ಇರೋವರೆಗೂ ರೈತರುಗಳಿಗೆ ಯಾವ್ದೇ ಕಾರಣಕ್ಕೂ ಮೋಸ ಆಗೋದಕ್ಕೆ ನಾನ್ ಬಿಡಲ್ಲ. ಆಯ್ತಾ? ಒಳ್ಳೇದಾಗುತ್ತೆ. ಭಗವಂತ ಒಳ್ಳೇದ್ ಮಾಡ್ಲಿ ನಿನ್ಗೆ. ಏನಲ್ಲ ಸಿದ್ದಣ್ಣ, ಆ ನನ್ ತಾವ ರಾಗಿ ಕೆಲಸ ಮಾಡಿಸ್ತೀಯಾ, ಹೊಲದಲ್ಲಿ ಕೆಲಸ ಮಾಡಿಸ್ತೀಯಾ? ನನ್ಗೆ ಇನ್ನೈತೆ ಕಳ್ಳ ನಿನ್ಗೈತೆ. ನಿನ್ಗೆ ನನ್ಗೆ ಕೆಲಸ ಮಾಡಿಸ್ತೀನಿ ಅಂತ ಹೇಳ್ತಿದ್ಯಾ, ನನ್ ಮೇಲೆ ಸೇಡ್ ತೀರಿಸ್ಕೊಂತೀನಿ ಅಂತಿದ್ಯಾ? ಏನ್ ಅಂದ್ಕೊಂಡಿದ್ಯಾ ನೀನ್? ನನ್ಗೆ ಸದ್ರ ಮಾಡ್ಕೊಂಡಿದ್ಯಾ? ಸದ್ರನ ನಿನ್ನಂತವ್ರು ಎಷ್ಟೇ ಜನ ಬಂದ್ರು ಏನು ಮಾಡ್ಕೊಳಕ್ ಆಗಲ್ಲ ನನ್ಗೆ. ಏನಪ್ಪ ಏನ್ರಯ್ಯ ನಿಮ್ ಕತೆ? ಏನ್ರ ನಿಮ್ ಗೋಳು? ಏನ್ರು ಹಿಂಗೆಲ್ಲ ಮಾಡದ್ ಕಲ್ತಿದ್ದೀರಾ? ಅನ್ಯಾಯವಾಗಿ ಪಾಪ ಇದ್ದಿದ್ ಬೋರಜ್ಜ ಅವನ್ ಪಾಡಿಗೆ ಅವ್ನು ಇದ್ದಿದ್ದವನ್ಗೆ ನಮ್ಮ ಆಸ್ತಿ ನಮ್ಮಲ್ಲ ಅನ್ಕೊಂಡ್ಬಿಟ್ಟು ಬಂದು ಇಲ್ದವೆಲ್ಲ ಅವತಾರಗಳು ಮಾಡ್ತೀರಾ. ಅವತಾರಗಳನ್ನ ನೀವು ಏನ್ ಅನ್ಕೊಂಡಿದೀರಾ? ಅಯ್ಯೋ ಗೌಡ್ರೆ, ಏನ ನಮಗ್ ಗೊತ್ತಾಗ್ಲಿಲ್ಲ ಕಣ್ ಬಿಡ್ರಿ ಗೌಡ್ರಿ. ನಾವ್ ಎಲ್ಲವೋ ಒಂದ್ಸಲಿ ನೋಡ್ಬಿಟ್ಟು ನೋಡ್ದಾಗ ಅದು ನಮ್ ತಮ್ಮನ ಶಂಕರಣ್ಣರ ಹೆಸರಿಗೆ ಬಂತು ಹೊಲ. ಅದಕ್ಕೆ ನಮ್ ತಮ್ಮಂದೇ ಅನ್ಕೊಂಡ್ಬಿಟ್ಟು ನಾವು ಬಂದು ಉಳುಮೆ ಮಾಡ್ತಿದ್ವಪ್ಪ. ಅದ್ರಲ್ಲಿ ಏನೈತೆ ತಪ್ಪು? ಅದಕ್ಕೆ ಯಾಕೆ ಹಿಂಗ ಆಡ್ತಿದ್ದೀರಾ? ಬಿಡ್ರಿ. ಈಗ ಈ ಬೋರಜ್ಜನ ಹೆಸರಲ್ಲಿ ಆಸ್ತಿ ಐತೆ ಅಂದ್ಮೇಲೆ ಬೋರಜ್ಜ ಬೆಳೆ ಬೆಳ್ಕೊಳ್ಳಿ, ನಮ್ಗೇನಾಗ್ಬೇಕಾಯ್ತೆ? ಈ ಹೊಲದಲ್ಲಿ ಬಂದ್ಬಿಟ್ಟು ಕಾಲಿಟ್ರೆ ಕೇಳ್ರಿ. ನಾವು ಕಾಲಿಡೋದು ಹಿಡಿಕಣೋ ಅಲ್ಲ ಕಣ್ರಯ್ಯ. ಇಂದು ಮುಂದೆ ಏನು ಯೋಚನೆ ಮಾಡ್ದಲ್ಲ ಬಂದ್ಬಿಟ್ಟು ಹಿಂಗೆಲ್ಲ ನೀವು ಕರೆಕ್ಟ್ ಆಗಿ ನೀವು ಯಾರಿಗೂ ಐತೆ ವಿಷಯ ತಿಳಿಸ್ದಲೆ ಬಂದ್ಬಿಟ್ಟು ನೀವು ಉಕ್ಕೆ ಎಲ್ಲ ಹೆಂಗ ಯಾರ ಹೇಳಿದ್ದು ನಿಮ್ಗೆ ಉಕ್ಕೆ ಹೊಡಿಯಕ್ಕೆ ಅಧಿಕಾರ ಕೊಟ್ಟಿದ್ದು ನಿಮ್ಗೆ? ಯಾರಪ್ಪ ಹೇಳಿದ್ದು? ಏನಪ್ಪ ಶಂಕರಣ್ಣ ಸಾವ್ಕಾರ ದೊಡ್ಡದಾಗಿ ಏನೇನೋ ಮಾತಾಡ್ತಿದ್ದೆ, ನನ್ನ ಹೆಸರಲ್ಲ ಐತೆ ಹಂಗೆ ಹಿಂಗೆ ಅಂತ, ಅಳತೆ ಮಾಡೋರಿಗೆ ಕರೆಸ್ರಿ ಅಂತ. ನಮ್ಗೇನ್ ಮಾಡಕ್ ಕೆಲಸ ಇಲ್ಲ ಅಂದ್ಕೊಂಡಿದೀರಿ ಅಂದ್ರು? ಬರೀ ನಿಮ್ದೇ ಪಂಚಾಯತ್ಗೆ ಮಾಡ್ಕೊಂಡು ಕೂತ್ಕೊಳಕ್ಕೆ ಕೆಲ್ಸಗಳೆಲ್ಲ ಬಿಟ್ಬಿಟ್ಟು ಏನು ದೊಡ್ಡದಾಗ್ ಬೇರೆ ಎಲ್ಲಾರ ಮುಂದೆನೂ ಹೇಳ್ತಿದ್ರಲ್ಲ. ಇಡೀ ಊರವ್ರಿಗೆ ಗೊತ್ತಾಗ್ಬೇಕು ನೀವು ಮಾಡ್ತಿರೋ ಮೋಸಗಳನ್ನ. ಸರಿನಾ? ಇನ್ನೊಂದ್ ದಿವಸ ಏನಾದ್ರೂ ಇದೇ ರೀತಿ ಏನಾದ್ರು ಮುಂದೆ ಹೊರಿತು ಅಂದ್ರೆ ನೋಡ್ರಿ, ನಾನು ಮಾತ್ರ ನನಗ್ ಕೋಪ ಬಂದ್ಬಿಟ್ರೆ ನೋಡಿದಿರಲ್ಲ, ನಾನು ಎಷ್ಟು ಒಳ್ಳೆವನು ಅಷ್ಟೇ ಕೆಟ್ಟವನು. ಒಂದ್ ಸ್ವಲ್ಪ ನಿಯತ್ತಾಗಿರೋದ್ ಕಲೀರಯ್ಯ, ನ್ಯಾಯವಾಗಿರೋದ್ ಕಲೀರಯ್ಯ. ಯಾಕ್ರಯ್ಯ ಇಂಥ ಕೆಟ್ಟ ಬುದ್ಧಿ ಎಲ್ಲ ಕಲ್ತಿದ್ದೀರಾ? ರೈತರುಗಳಿಗೆ ಮೋಸ ಮಾಡಕ್ ಬರ್ಬೇಡ್ರಿ ಕಣ್ರಪ್ಪ.